ರಾಧೆ ರಾಧೆ. ಹಲೋ ಮೈ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಡೆಸ್ಟಿನಿ ವಿ ಕೊಡೆ ಟ್ಯಾರೋ. ಹೀಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ತೀನಿ. ಯಾರೆಲ್ಲ ಲವ್ ಲೈಫಲ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಗಲ್ ಆಗ್ತಿದ್ದೀರಾ ಅವರಿಗೆ ನಾನು ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ತುಂಬಾ ಜನ ನನಗೆ ಕ್ವೇರೀಸ್ ಮಾಡ್ತಾ ಇದ್ದೀರಾ ಕ್ರಿಸ್ಟಲ್ಸ್ ಬಗ್ಗೆ ಮತ್ತೆ ರೀಡಿಂಗ್ ಬಗ್ಗೆ ತುಂಬಾ ಜನ ಕ್ವೇರೀಸ್ ಕೇಳ್ತಾ ಇದ್ರೆ. ಅದಕ್ಕೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮಗೆ ಒಂದಷ್ಟು ಸಮ್ ಅಪ್ ಮಾಡಿ ಹೇಳ್ಬಿಡ್ತೀನಿ. ಸೊ ರೀಡಿಂಗ್ ಬಗ್ಗೆ ಹೇಳೋದಾದ್ರೆ, ನಾನು ಕೊಡುವಂತಹ ನಂಬರ್ ಏನಿರುತ್ತೆ ಸ್ಕ್ರೀನ್ ಮೇಲೆ ಏನ್ ಕೊಟ್ಟಿರ್ತೀನಿ ಆ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ. ನೀವು ಯಾವ ವಿಷಯ ಬೇಕಾದ್ರೂ ಕೇಳ್ಬೋದು. ಪ್ರತಿ ವಿಷಯಕ್ಕೂ ಡೀಟೇಲಿಂಗ್ ಆಗಿ ರೀಡಿಂಗ್ ಅನ್ನ ಮಾಡಲಾಗುತ್ತೆ. ಸೊ ನನ್ನ ರೀಡಿಂಗ್ ಬಂದ್ಬಿಟ್ಟು ನಾನು 3 ಆಸ್ಪೆಕ್ಟ್ಸ್ ನ ಮಿಕ್ಸ್ ಮಾಡಿ ನಾನು ರೀಡಿಂಗ್ ಅನ್ನ ಮಾಡ್ತೀನಿ. ಓನ್ಲಿ ಎನರ್ಜಿ ರೀಡಿಂಗ್ ಅನ್ನ ನಾನು ಮಾಡಲ್ಲ. ಅಂದ್ರೆ ಎನರ್ಜಿ ರೀಡಿಂಗ್ ತೆಗೆದ್ರೂ ಕೂಡ, ಸೊ ನಾನು ನ್ಯೂಮರಾಲಜಿ ಕಲ್ತಿದ್ದೀನಿ ಮತ್ತೆ ಬೇಸಿಕ್ ಅಸ್ಟ್ರಾಲಜಿ ಕಲ್ತಿದ್ದೀನಿ. ಸೊ ಹಾಗಾಗಿ ಎನರ್ಜಿ ರೀಡಿಂಗ್, ನ್ಯೂಮರಾಲಜಿ ರೀಡಿಂಗ್, ಬೇಸಿಕ್ ಅಸ್ಟ್ರಾಲಜಿ ಎಲ್ಲದನ್ನು ನಾನು ಸೇರಿಸ್ಬಿಟ್ಟೆ ನಾನು ಹೇಳೋದು. ಯಾಕೆ ಅಂತಂದ್ರೆ, ನಾನು ಯಾವಾಗ್ಲೂ ಏನು ಗುರಿಯಾಗಿ ಇಟ್ಕೊಂಡಿರ್ತೀನಿ ಅಂತ ಅಂದ್ರೆ, ನನ್ನ ಹತ್ರ ಬರುವಂತಹ ಕ್ಲೈಂಟಿಗೆ ಮ್ಯಾಕ್ಸಿಮಮ್ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ದಿ ಬೆಸ್ಟ್ ಅನ್ನ ನಾನು ಕೊಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಅದನ್ನೆಲ್ಲವನ್ನು ಸಮ್ ಅಪ್ ಮಾಡಿ ಅದೆಲ್ಲವನ್ನು ನಾನು ನೋಡಿ, ನೀವು ರೀಡಿಂಗಿಗೆ ಬರೋದಕ್ಕಿಂತ ಮುಂಚೆ ಅಂದ್ರೆ ನನ್ನ ಹತ್ರ ನೀವು ಅಪಾಯಿಂಟ್ಮೆಂಟ್ ತಗೊಂಡ್ ಆದ್ರ ಮೇಲೆ ನನ್ಗೆ 1 ಅವರ್ 1.5 ಅವರ್ ನಾನು ಅದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ವರ್ಕ್ ಮಾಡಿರ್ತೀನಿ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪಾರ್ಟ್ನರ್ನ ಡೇಟ್ ಆಫ್ ಬರ್ತ್, ಅಥವಾ ನೀವು ಒಬ್ರದೇ ಕೆರಿಯರ್ ಬಗ್ಗೆ ಕೇಳೋದಾದ್ರೆ ಕಂಪ್ಲೀಟ್ ನಿಮ್ಮ ಬಗ್ಗೆ, ನಿಮ್ಮ ಡೇಟ್ ಆಫ್ ಬರ್ತಿನ ಬಗ್ಗೆ ನಾನು ಕುತ್ಕೊಂಡು ಎಲ್ಲ ಆಸ್ಪೆಕ್ಟ್ಸ್ ಇಂದ ವರ್ಕ್ ಮಾಡಿರ್ತೀನಿ. ಸೊ ಅದಾದ್ರ ಮೇಲೆ ನಾನು ಎನರ್ಜೀಸ್ ನ ಚೆಕ್ ಮಾಡಿ, ಸೊ ಎಲ್ಲವನ್ನು ನಾನು ಕಂಬೈನ್ ಮಾಡಿ ನಿಮ್ಗೆ ಗೈಡ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ರೆಮಿಡೀಸ್ ಕೂಡ ನನ್ನ ಹತ್ರ ಫ್ರೀ ಆಗಿ ಸಿಗುತ್ತೆ. ಓಕೆ, ಸೊ ನಾನು ರೆಮಿಡೀಸ್ಗೆ ಎಕ್ಸ್ಟ್ರಾ ಚಾರ್ಜಸ್ ಮಾಡಲ್ಲ. ಮತ್ತೆ ನಿಮ್ಗೆ ತುಂಬಾ ದೊಡ್ಡ ದೊಡ್ಡ ರೆಮಿಡೀಸ್ ನಾನು ಹೇಳೋದಿಲ್ಲ. ವೆರಿ ಸಿಂಪಲ್ ಅಂಡ್ ಎಫೆಕ್ಟಿವ್ ಇರುವಂತ ರೆಮಿಡೀಸ್ ನಾನು ನಿಮ್ಗೆ ಹೇಳೋದು. ಓಕೆ, ಸೊ ಬೇಕಿದ್ರೆ ನನ್ನ ಕ್ಲೈಂಟ್ಸ್ಗಳು ನನಗೆ ಹಾಕಿರುವಂತ ರಿವ್ಯೂಸ್ ನಿಮ್ಗೆ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೋಡಿ. ಅಂಡ್ ರೀಡಿಂಗ್ ಅನ್ನ ದಯವಿಟ್ಟು ತಗೋಬೇಕು ಅಂದ್ರೆ ನೀವು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ. ತುಂಬಾ ಜನ ವೇಟಿಂಗ್ ಅಲ್ಲಿ ಇರ್ತಾರೆ. ಸೊ ಹಾಗಾಗಿ 1-2-3 ಡೇಸ್ ಅಂತೂ ವೆಯ್ಟ್ ಮಾಡ್ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ತಗೊಳ್ದೇನೆ ಸಡನ್ ಆಗಿ ನಿಮಗೆ ಅವತ್ತೇ ರೀಡಿಂಗ್ ಬೇಕು ಅಂದ್ರೆ ಸಿಗೋದಿಲ್ಲ. ಯಾಕಂದ್ರೆ ನಮಗೆ ಕ್ಲೆನ್ಸಿಂಗ್ ವರ್ಕ್ ಇರುತ್ತೆ, ಬ್ಯಾಕ್ ವರ್ಕ್ ಎಲ್ಲ ತುಂಬಾ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೊಬೇಕು, ಮೆಡಿಟೇಷನ್ ಎಲ್ಲ ಮಾಡಬೇಕು. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಹಾಗಾಗಿ ದಯವಿಟ್ಟು ಪೇಷನ್ಸ್ ಅಂತ ಇರಿ. ಅಂಡ್ ಯಾವುದೇ ರೀತಿಯ ಸಮಸ್ಯೆ ಇರಲಿ ಅದಕ್ಕೆ ನಾವು ಎನರ್ಜೀಸ್ನ ಚೆಕ್ ಮಾಡ್ಬೋದು. ನಿಮ್ಮ ಮೈಂಡಲ್ಲಿ ಆ ಥರ ಡೌಟ್ ಇದೆ, ತುಂಬಾ ಜನ ಕೇಳ್ತಾರೆ ಯಾವ್ಯಾವ ವಿಷಯಕ್ಕೆ ಮಾತ್ರ ನಾವು ಕೇಳ್ಬೋದು ಅಂತ. ಸೊ ಯಾವುದೇ ವಿಷಯ ಆಗಿರ್ಬೋದು, ಎಲ್ಲಾ ವಿಷಯನೂ ಕೂಡ ನಾವು ಎನರ್ಜೀಸ್ನ ಚೆಕ್ ಮಾಡ್ಬೋದು. ಯೂಶಲಿ ಬರೋದು ಕ್ವೇರೀಸು ರಿಲೇಶನ್ಶಿಪ್ಪು, ಕೆರಿಯರು, ಫಿನಾನ್ಷಿಯಲ್ಲು, ಬಿಸ್ನೆಸ್ ರಿಲೇಟೆಡ್, ಓಕೆ, ಮತ್ತೆ ಮಕ್ಕಳು ಆಗ್ತಿರಲ್ಲ ಕೆಲವ್ರಿಗೆ ಆ ರಿಲೇಟೆಡ್. ಸೊ ಕ್ವೇರೀಸ್ ತುಂಬಾ ಬರ್ತಾ ಇರತ್ತೆ. ಹಾಗಾಗಿ ನೀವು ಯಾವುದೇ ವಿಷಯದಲ್ಲಿ ಸ್ಟಕ್ ಅಪ್ ಆಗಿದ್ರು ಕೂಡ ಅದೇನೇ ವಿಷಯ ಇರ್ಬೋದು, ಯು ಕ್ಯಾನ್ ಡಿಸ್ಕಸ್. ಅಂಡ್ ಐ ಆಮ್ ಅ ಕೌನ್ಸಿಲರ್, ಐ ಆಮ್ ಅ ಡಾಕ್ಟರ್. ಓಕೆ, ಸೊ ನನಗೆ ಆಸ್ ಅ ಡಾಕ್ಟರ್ ಆಗಿ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಆಸ್ ಅ ಟ್ಯಾರೋ ರೀಡರ್ ಆಗಿ 5 ಇಯರ್ಸ್ ಎಕ್ಸ್ಪೀರಿಯನ್ಸಸ್ ಇದೆ. ಸೊ ಹಾಗಾಗಿ ಯು ಕ್ಯಾನ್ ಟ್ರಸ್ಟ್ ಮೀ. ನೀವು ಯಾರನ್ನೇ ಯಾರ ಹತ್ರನೇ ನೀವು ಹೋಗ್ತೀರಾ ಕೌನ್ಸಿಲಿಂಗಿಗೆ ಅಂದ್ರೆ ದಯವಿಟ್ಟು ಪ್ರೊಫೆಷನಲ್ ಇದಾರಾ ಅಂತ ನೋಡ್ಕೊಂಡು ಹೋಗಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. ನೀವು ನನ್ನ ಹತ್ರ ಬರ್ದೇ ಇದ್ರು ಪರವಾಗಿಲ್ಲ. ಸೊ ನನ್ನ ಹತ್ರನೇ ಬನ್ನಿ ಅಂತ ಏನು ಇಲ್ಲ, ಜಸ್ಟ್ ಐಮ್ ಟೆಲ್ಲಿಂಗ್ ಯು. ಸೊ ನಿಮ್ಗೆ ಏನಾದರೂ ಕೌನ್ಸಿಲಿಂಗ್ ಕೂಡ ರಿಕ್ವೈರ್ಡ್ ಇದೆ, ಪರ್ಸನಲ್ ಹೀಲಿಂಗ್ ಸೆಷನ್ಸ್ ಬೇಕು, 1-to-1 ಸೆಷನ್, ಪರ್ಸನಲ್ 1-to-1 ಹೀಲಿಂಗ್ ಸೆಷನ್, ತುಂಬಾ ಏನೋ ಎಮೋಷನಲ್ ಪೇನ್ ಗೋತ್ರು ಮಾಡಿರ್ತೀರಾ, ತುಂಬಾ ಒಂದು ಟ್ರಾಜಿಕ್ ಇನ್ಸಿಡೆಂಟ್ಸ್ ಇಂದ ಗೋತ್ರು ಮಾಡಿರ್ತೀರಾ, ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇರಲ್ಲ, ತುಂಬಾ ಪೇನ್ ಅನುಭವಿಸ್ತಾ ಇರ್ತೀರಾ, ಫ್ಯಾಮಿಲಿ ಸಪೋರ್ಟ್ ಇರಲ್ಲ. ಸೊ ಆ ರೀತಿ ಇದ್ದಾಗ ಏನೋ ಸುಸೈಡಲ್ ಥಾಟ್ಸ್ ಬರ್ತಾ ಇರತ್ತೆ, ಬೇರೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರತ್ತೆ. ಇಂಥ ಟೈಮಲ್ಲಿ ಒಂದು ಎಮೋಷನಲ್ ಸಪೋರ್ಟ್ ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಒಬ್ರು ಕೌನ್ಸಿಲಿಂಗ್ ಬೇಕು ಅಂತ ಅನ್ಸುತ್ತೆ, ಬೇರೆ ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಅಥವಾ ಎಲ್ಲಾದ್ರೂ ಹೋದ್ರೆ ಎಲ್ಲಿ ರಿವೀಲ್ ಆಗ್ಬಿಡುತ್ತೋ, ಫ್ರೆಂಡ್ಸ್ ಇಂದಾನೋ ಇನ್ಯಾರಿಂದಾನೋ, ಎಲ್ಲೋ ಹೋಗಿದ್ರು, ಇಂಥ ಕಡೆ ಹೋಗಿದ್ರು, ಅಥವಾ ಯಾವುದೋ ಒಂದು ಸೈಕಿಕ್ ರಿಲೇಟೆಡ್ ಕ್ಲಿನಿಕ್ಕಿಗೋ ಹಾಸ್ಪಿಟಲ್ಗೋ ಡಾಕ್ಟರ್ನೋ ಮೀಟ್ ಮಾಡಿದ್ರು, ಸೊ ಅಂತ ರೂಮರ್ ಸ್ಪ್ರೆಡ್ ಆಗ್ಬಿಡೋದು, ಈ ತರ ಏನೇನೋ ಭಯಗಳಿರುತ್ತೆ. ಸೊ ಅಂತವ್ರು ಕೂಡ ನನ್ನ ಹತ್ರ ಕೌನ್ಸಿಲಿಂಗ್ ಅನ್ನ ತಗೋಬಹುದು. ಓಕೆ, ಸೊ ಐ ಥಿಂಕ್ ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಈವನ್ ಟ್ಯಾರೋ ಎಷ್ಟು ಬ್ಯೂಟಿಫುಲ್ ಅಂತ ಅಂದ್ರೆ, ನೀವೇನಾದ್ರೂ ಕಳ್ಕೊಂಡಿದ್ರೆ ಅದ್ ವಿತಿನ್ ದ ಹೌಸ್, ನಿಮ್ಮ ಮನೆ ಒಳಗೆ ನೀವು ಕಳ್ಕೊಂಡಿದ್ರೆ ಖಂಡಿತ ಕಳ್ದೋಗಿರೋದನ್ನು ಕೂಡ ನಾವು ಎನರ್ಜೀಸ್ ಮುಖಾಂತರ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಅಷ್ಟು ಬ್ಯೂಟಿಫುಲ್ ಇರುತ್ತೆ ಅದು. ಸೊ ಎನರ್ಜೀಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಒಂದು ಸಿಂಪಲ್ ಆಗಿ ನಾನು ಹೇಳ್ತೀನಿ, ಬಿಕಾಸ್ ನಾನು ನೆಕ್ಸ್ಟ್ ಕ್ರಿಸ್ಟಲ್ ಬಗ್ಗೆ ಹೇಳ್ತೀನಿ ಈಗ. ಸೊ ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಸ್ವಿಚ್ ವರ್ಡ್ ಅನ್ನ ಕೊಡ್ತೀನಿ. ಸೊ ಕ್ರಿಸ್ಟಲ್ ಬಗ್ಗೆನೂ ತುಂಬಾ ಕ್ವೆರೀಸ್ ಬರ್ತಾ ಇದೆ. ಸೊ ಹಂಗಾಗಿ ಕ್ರಿಸ್ಟಲ್ಗೂ ಕೂಡ ಎನರ್ಜೀಸ್ ರಿಲೇಟೆಡ್ ಇರೋದ್ರಿಂದ ನಾನು ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ.
ಸೊ ನಾವೆಲ್ಲ ಟೆಂಪಲ್ಸ್ಗೆ ಹೋಗ್ತೀವಲ್ವಾ, ಸೊ ಅಲ್ಲಿ ಒಂದು ಅದರದೇ ಆದಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಎನರ್ಜೆಟಿಕ್ ಫೀಲ್ಡ್ ಇರುತ್ತೆ, ಎಲ್ಲರಿಗೂ ಗೊತ್ತೇ ಇದೆ. ಈವನ್ ನಾವು ಗಂಟೆಯನ್ನು ಹೊಡೆಯೋದು ಕೂಡ ಒಂದು ಎನರ್ಜಿ ಫೀಲ್ಡ್ ಅನ್ನ ಫಾರ್ಮ್ ಮಾಡತ್ತೆ, ನಮ್ಮ ಆರಾನ ಕ್ಲೆನ್ಸ್ ಮಾಡತ್ತೆ. ಸೊ ಈಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಎನರ್ಜಿಯಿಂದ ಯಾಕೆ ಮಾತಾಡ್ತೀವಿ ಅಂತ. ಸೊ ಎಲ್ಲಾ ಎನರ್ಜೀಸು ಕೂಡ ನಮ್ಗೆ ಕಾಣಿಸಲ್ಲ, ಕಣ್ಣಿಗೆ ಕಾಣಲ್ಲ, ಬಟ್ ವಿ ಕ್ಯಾನ್ ಫೀಲ್ ಆಲ್ ದ ಎನರ್ಜೀಸ್. ಈಗ ದೇವ್ರ ಮುಂದೆ ಕುತ್ಕೊಂಡು ನಾವು ಪ್ರಶ್ನೆಯನ್ನ ಕೇಳ್ತೀವಿ, ಹೂವನ್ನ ಕೇಳ್ತೀವಿ, ಪ್ರಸಾದ ರೂಪದಲ್ಲಿ ಹೂ ಕೊಡಿ ಅಂತ ಕೇಳ್ತೀವಿ. ಸೊ ಅದು ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಒಳ್ಳೇದಿದ್ರೆ ಬಲ್ಗಡೆ ಕೊಡಿ, ಕೆಟ್ಟದಿದ್ರೆ ಎಡಗಡೆ ಕೊಡಿ, ಈ ರೀತಿ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ನಾವು ಮಾಡೋ ಪ್ರಾರ್ಥನೆ ಹೇಗೆ ತಲುಪುತ್ತೆ ದೇವರಿಗೆ? ಎನರ್ಜಿ ಮೂಲಕ ತಾನೆ. ನೀವು ಮನ್ಸಲ್ಲಿ ಹೇಳ್ಕೊತಾ ಇರ್ತೀರಾ, ಆ ಮನ್ಸಲ್ಲಿ ಹೇಳೋದು ಭಗವಂತನಿಗೆ ಹೇಗೆ ಮುಟ್ಟುತ್ತೆ? ಹೌದು, ಅವನು ಸರ್ವಾಂತರ್ಯಾಮಿ, ಅವನೆಲ್ಲ ಅರ್ಥ ಮಾಡ್ಕೋತಾನೆ ಸರಿ, ಬಟ್ ವಾಟ್ ಈಸ್ ದಟ್? ದ ಮೀಡಿಯಾ ಇಸ್ ಎನರ್ಜಿ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಪ್ರತಿಯೊಂದ್ರಲ್ಲೂ ಅದ್ರದೇ ಆದ ಒಂದು ಎನರ್ಜಿ ಇರುತ್ತೆ. ಈ ಒಂದು ಹೂವಿದೆ ಅಂದ್ರೆ ಅದ್ರದೇ ಆದ ಒಂದು ಎನರ್ಜಿ ಫ್ರೀಕ್ವೆನ್ಸಿ, ಒಂದು ಫೀಲ್ಡ್, ಅದ್ರದೇ ಆದ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಅದಿರುತ್ತೆ. ಸೊ ಇದು ಒಂದು ವಸ್ತು. ಓಕೆ, ಈ ವಸ್ತುಗೆ ಅದ್ರದೇ ಆದಂತ ಒಂದು ಎನರ್ಜಿ, ಅದ್ರದೇ ಆದಂತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇರುತ್ತೆ. ದಟ್ ಇಸ್ ಕಾಲ್ಡ್ ಆರಾ. ಮನುಷ್ಯರಲ್ಲಿ ನಾವು ಅದನ್ನ ಆರಾ ಅಂತ ಕರಿತೀವಿ. ಓಕೆ, ಸಾಕು, ತುಂಬಾ ಡೀಟೇಲ್ ಆಗಿ ಹೇಳಲ್ಲ, ಜಸ್ಟ್ ನಿಮ್ಗೆ ಅರ್ಥ ಮಾಡ್ಸಕ್ ಹೇಳ್ದೆ ಅಷ್ಟೇ. ಕೆಲವರಿಗೆ ಅರ್ಥ ಆಗಲ್ಲ, ಏನಿದು ಪದೇ ಪದೇ ಎನರ್ಜಿ ಅಂತಾನೆ ಇರ್ತಾರಲ್ಲ, ವಾಟ್ ಇಸ್ ಇಟ್ ಅಂತ ಕೆಲವರು ತಲೆಗೆಡ್ಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕ್ರಿಸ್ಟಲ್ಸ್. ಓಕೆ, ಸೊ ಕ್ರಿಸ್ಟಲ್ಸ್ ಕೂಡ ಎನರ್ಜಿ ಬೇಸ್ ಮೇಲೆ ವರ್ಕ್ ಮಾಡತ್ತೆ, ಪ್ಯೂರ್ ಕ್ರಿಸ್ಟಲ್ಸ್. ಓಕೆ, ಸೊ ಮಾರ್ಕೆಟ್ ಅಲ್ಲಿ ಈಗ ತುಂಬಾ ವೆರೈಟಿ ಆಗ್ಬಿಟ್ಟಿದೆ. ಅಂದ್ರೆ ತುಂಬಾ ಜನ ಎಲ್ಲ ಕ್ರಿಸ್ಟಲ್ಸ್ ಅಲ್ಲಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಎಲ್ ಬೇಕಲ್ಲಿ ಸಿಗ್ತಾ ಇದೆ. ಬಟ್ ನಾನು ಹೇಳ್ತೀನಿ, ಕ್ರಿಸ್ಟಲ್ಸ್ ನ ಪ್ಯೂರಿಟಿ ಫಾರ್ಮ್ ನ ಚೆಕ್ ಮಾಡಿ ತಗೊಳ್ಳಿ. ನೀವೆಲ್ಲೇ ತಗೊಳ್ಳಿ, ಪ್ಯೂರಿಟಿನ ಚೆಕ್ ಮಾಡಿ ತಗೊಳ್ಳಿ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ಅದನ್ನ ಕ್ಲೆನ್ಸ್ ಮಾಡ್ದೇನೆ, ಅದನ್ನ ಚಾರ್ಜ್ ಮಾಡ್ದೇನೆ ಸುಮ್ಮನೆ ಫ್ಯಾನ್ಸಿ ಆಗಿ ವೇರ್ ಮಾಡಿದ್ರೆ ಅದು ನಿಮ್ಗೆ ವರ್ಕ್ ಮಾಡಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಹೇಗೆ ಚಾರ್ಜ್ ಮಾಡಬೇಕು, ಹೇಗೆ ಕ್ಲೆನ್ಸ್ ಮಾಡಬೇಕು, ಇದನ್ನ ಯೂಸ್ ಮಾಡೋದು ಹೇಗೆ, ಯಾವ ಟೈಮಲ್ಲಿ ತೆಗ್ದಿಡ್ಬೇಕು, ಯಾವ ಟೈಮಲ್ಲಿ ಹಾಕೊಬೇಕು, ಇದೆಲ್ಲ ನಾನು ನನ್ನ ಹತ್ರ ಯಾರು ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ಕಂಪ್ಲೀಟ್ ಗೈಡ್ ನಾನು ಕೊಡ್ತೀನಿ. ಸೊ ತುಂಬಾ ಜನದು ಕ್ವೇರೀಸ್ ಇತ್ತು ಈ ರೋಸ್ ಕ್ವಾಟ್ಸು. ಆಕ್ಚುಲಿ ಇದು ರೀಸ್ಟಾಕ್ ಆಗಿದೆ. ಓಕೆ, ತುಂಬಾ ಜನ ಇದನ್ನ ಬೇಕು ರೋಸ್ ಕ್ವಾಟ್ಸ್ ಅಂತ ಕೇಳ್ತಾ ಇದ್ರು. ಎಸ್ಪೆಷಲಿ ಈ ರೋಸ್ ಕ್ವಾಟ್ಸ್ ಇದೆಯಲ್ಲ ನೋಡಿ, ಹಾರ್ಟ್ ಶೇಪ್ ಅಲ್ಲಿ ಇದೆ, ಯು ಕ್ಯಾನ್ ಸಿ. ಸೊ ಲೈಟಿಂಗಿಗೋಸ್ಕರ ಅಂತ ನಾನು ವೈಟ್ ಕ್ಲಾತ್ ಇಟ್ಟಿದ್ದೀನಿ, ಅಂದ್ರೆ ತುಂಬಾ ನೀಟಾಗಿ ಕಾಣಿಸ್ಲಿ ನಿಮಗೆ ಅಂತ. ನೋಡಿ, ಇದು ಹಾರ್ಟ್ ಶೇಪ್ ಅಲ್ಲಿ ಇದೆ, ಕಾಣಿಸ್ತಿದೆಯಲ್ಲ. ಓಕೆ, ಸೊ ನಾರ್ಮಲಿ 8 mm ಬೀಟ್ಸ್ ಸಿಗುತ್ತೆ. ಸೊ ನಾನು ಈಗ ರೋಸ್ ಕ್ವಾಟ್ಸ್ ಬದಲಿಗೆ ಇದನ್ನ ಯೂಸ್ ಮಾಡ್ತಿದ್ದೆ. ನಂದು ಹಳೆದೊಂದು ರೋಸ್ ಕ್ವಾಟ್ಸ್ ಇದೆ, ಅದು ಯೂಸ್ ಮಾಡಿ ವೆರಿ ಲಾಂಗ್ ಟೈಮ್ ಇಂದ ಯೂಸ್ ಮಾಡಿದ್ದೀನಿ. ಸೊ 4 ಇಯರ್ಸ್ ನಾನು ಅದನ್ನ ಯೂಸ್ ಮಾಡಿದ್ದೀನಿ. ನೋಡಿ ಅದು ಹೇಗಾಗಿದೆ, ಇದು ಕಲರ್ ಡಿಫ್ರೆನ್ಸ್ ನೀವು ನೋಡಿ ಹೇಗಾಗಿದೆ ಅಂತ. ನಾನು ಇದನ್ನ 4 ಇಯರ್ಸ್ ಯೂಸ್ ಮಾಡಿರೋದು. ಯು ಕ್ಯಾನ್ ಸಿ ದ ಕಲರ್ ಡಿಫ್ರೆನ್ಸ್. ಇದು ಇದೇ ಕಲರೇ ಇತ್ತು. ಸೊ ಇದು ನಾನು ಪರ್ಸನಲ್ ಯೂಸ್ ಮಾಡ್ತಿರೋದನ್ನ ನಾನು ನಿಮಗೆ ತೋರಿಸ್ತಾ ಇರೋದು ಈ ಹೊಸದು. ಓಕೆ, ಕಲರ್ ಡಿಫ್ರೆನ್ಸ್ ನೋಡಿ. ಅಂದ್ರೆ ನಿಮ್ಗೆ ಯಾಕೆ ತೋರಿಸ್ತಿದೀನಿ ಗೊತ್ತಾ? ಸೊ ನಿಜವಾಗ್ಲೂ ಇದು ವರ್ಕ್ ಮಾಡತ್ತಾ ಅಂತ ಕೇಳ್ತಿರಲ್ಲ, ಅಂದ್ರೆ ಕಲರ್ ಫೇಡ್ ಆಗಿದೆ ಅಂತ ಅಲ್ಲ. ನೋ, ಆತರ ಮತ್ತೆ ತಪ್ಪಾಗಿ ತಿಳ್ಕೊಬೇಡಿ. ಇದು ನಮ್ಮ ಎನರ್ಜಿನ ಕ್ಲೆನ್ಸ್ ಮಾಡ್ತಾ ಅದು ಚೇಂಜ್ ಆಗುತ್ತೆ. ನಮ್ಮ ಬಾಡಿಗೆ ಅನುಗುಣವಾಗಿ ಅದು ಬದಲಾವಣೆ ಆಗುತ್ತೆ. ನೋಡಿ ಹೇಗ್ ಬದಲಾಗಿದೆ ಅಂತ. ಸೊ ಹಾಗಾಗಿ ಇದು ಬಂದ್ಬಿಟ್ಟು ರೋಸ್ ಕ್ವಾಟ್ಸ್ ಇದೆಯಲ್ಲ. ಸೊ ನಾನು ಹೇಳ್ದೆ, ನಾನು ಯೂಶಲಿ ಎಲ್ಲಾರ್ಗೂ ಬೇಸಿಕ್ ಅಂತ ನಾನು ಏನಾದ್ರು ಹೇಳೋದಾದ್ರೆ, ರೆಫರ್ ಮಾಡೋದಾದ್ರೆ, ನೀವು ಯೂಸ್ ಮಾಡಿ ಅಂತ ಹೇಳೋದಾದ್ರೆ, ಒಂದು ರೋಸ್ ಕ್ವಾಟ್ಸ್ ನ ಹೇಳ್ತೀನಿ, ಇನ್ನೊಂದು 7 ಚಕ್ರ ಕ್ಲೆನ್ಸಿಂಗ್ ಅನ್ನ ಹೇಳ್ತೀನಿ. 7 ಚಕ್ರ ಕ್ಲೆನ್ಸಿಂಗ್ ಎಲ್ರಿಗೂ ಬೇಕೇ ಬೇಕು. ನೋಡ್ರಿ, ಎಲ್ಲಾರ ಬಾಡಿನಲ್ಲೂ ಚಕ್ರಾಸ್ ಇದೆ ಅಲ್ವಾ. ಸೊ ಎಲ್ಲಾರ್ಗೂ ಎಲ್ಲಾದು ಬೇಕು ಲೈಫಲ್ಲಿ. ರಿಲೇಶನ್ಶಿಪ್ ಬೇಕು, ಮನಿ ಬೇಕು, ಪೀಸ್ ಬೇಕು, ಮೆಂಟಲ್ ಕಾಮ್ನೆಸ್ ಬೇಕು, ಇಂಟೆಲಿಜೆನ್ಸ್ ಬೇಕು, ಥಿಂಕಿಂಗ್ ಕೆಪಾಸಿಟಿ ಬೇಕು. ಓಕೆ, ವರ್ಕ್ ಮಾಡುವಂತ ಎಲಿಗೆನ್ಸ್ ಬೇಕು, ಪೇಷನ್ಸ್ ಬೇಕು, ಏನ್ ಬೇಡ ಅದೆಲ್ಲದು ಬೇಕು ಅಂತ ಅಂದ್ರೆ ಹೊಟ್ಟೆ ಡೈಜೆಷನ್ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಲ್ವಾ. ಪ್ರತಿಯೊಂದು ನಮ್ಮ ಬಾಡಿಲಿ ಆಗುವಂತ ಎಲ್ಲಾ ಕೆಲಸಗಳು ನ್ಯಾಚುರಲ್ ಆಗಿ ಕರೆಕ್ಟ್ ಆಗಿ ಎಲ್ಲ ಆಗ್ಬೇಕು. ರಾತ್ರಿ ಒಳ್ಳೆ ನಿದ್ದೆ ಬರಬೇಕು, ಎವ್ರಿಥಿಂಗ್. ಓಕೆ, ಸೊ ಅದೆಲ್ಲದಕ್ಕೂ ನಮ್ಮ ಚಕ್ರಾಸು 100% ಅಲೈನ್ಮೆಂಟ್ ಅಲ್ಲಿ ಇದ್ರೆ ಮಾತ್ರ ಪಾಸಿಬಲ್. ಓಕೆ, ಚಕ್ರಸ್ ಅಲೈನ್ಮೆಂಟ್ ಅಲ್ಲಿ ಇಲ್ಲ ಅಂತಂದ್ರೆ ಲೈಫಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ, ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ರೂಟ್ ಚಕ್ರ ಯಾರಿಗೆ ಚೆನ್ನಾಗಿರಲ್ಲ, ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗುತ್ತೆ. ಫೈನಾನ್ಷಿಯಲಿ ತುಂಬಾ ವೀಕ್ ಫೀಲ್ ಮಾಡ್ತಾರೆ. ತುಂಬಾ ಒಂದು ಅಬ್ಸ್ಟಾಕಲ್ಸ್ ಬರುತ್ತೆ ಫೈನಾನ್ಷಿಯಲ್ ಅಲ್ಲಿ, ಅಥವಾ ಜಾಬ್ ಅಲ್ಲಿ ಅಬ್ಸ್ಟಾಕಲ್ಸ್ ಬರುತ್ತೆ. ಕೆಲವರಿಗೆ ಜಾಬ್ ಸಿಗೋದೇ ಇಲ್ಲ, ಎಷ್ಟು ಇಂಟರ್ವ್ಯೂಸ್ ಕ್ರ್ಯಾಕ್ ಮಾಡಿದ್ರು ಜಾಬೇ ಸಿಗೋದಿಲ್ಲ. ಈ ತರ ಏನೇನೋ ಸಮಸ್ಯೆಗಳಾಗ್ತಾ ಇರುತ್ತೆ. ಅದು ಚಕ್ರ ಯಾವ್ದಾವ್ದು ಬ್ಲಾಕೇಜಸ್ ಇದೆ
ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ಯೂಶಲಿ ಇದೆರಡನ್ನ ಇನ್ ಜನರಲ್ ಯೂಸ್ ಮಾಡಿ ನಿಮ್ಗೆ ಏನು ಗೊತ್ತೇ ಆಗಿಲ್ಲ ಯೂಸ್ ಮಾಡಕ್ಕೆ ಅಂತ ಅಂದ್ರೆ ಓಕೆ ಇದೆರಡು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲೆಲ್ಲ ಬರ್ದಿದಾರಲ್ಲ ಮೇಲೆ ಇದು ಒಂದು ಮಂತ್ರ, ತಾರ ಮಂತ್ರ ಇದು. ಓಂ ಮಣಿಹಂ ಪದ್ಮೇಹಂ ಅಂತ ಹೇಳ್ಬಿಟ್ಟು ಆ ತಾರ ಮಂತ್ರವನ್ನ ಬರ್ದಿದ್ದಾರೆ. ಯಾಕೆ ಅಂತಂದ್ರೆ ಅದ್ರದೇ ಆ ಮಂತ್ರ, ಪ್ರತಿಯೊಂದು ಮಂತ್ರಕ್ಕೂ ಅದ್ರದೇ ಆದಂತ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಓಕೆ ಸೊ ಈ ತಾರ ಮಂತ್ರ ಹೇಗೆ ಅಂದ್ರೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಹಾರ್ಮ್ಫುಲ್ ಇಲ್ಲ. ಅಂದ್ರೆ ಇದಕ್ಕೆ ಜಾಸ್ತಿ ನೀತಿ ನಿಯಮ ಇಲ್ಲ, ಹೀಗೆ ಯೂಸ್ ಮಾಡ್ಬೇಕು, ಇದೇ ತರನೇ ಇರ್ಬೇಕು ಆತರ ಇಲ್ಲ. ಈ ಗಾಯತ್ರಿ ಮಂತ್ರ ಯೂಸ್ ಮಾಡ್ಬೇಕಾದ್ರೆ ಸಾಕಷ್ಟು ನಿಯಮಗಳಿದೆ, ಯಾಕಂದ್ರೆ ಅದು ಅಷ್ಟು ಪವರ್ಫುಲ್ ಇರುತ್ತೆ. ಸೊ ನೀವು ಬ್ರಹ್ಮಚರ್ಯದಿಂದ ಇರ್ಬೇಕಾಗತ್ತೆ, ಬಹಳ ಶುದ್ಧವಾಗಿರ್ಬೇಕು, ದೈಹಿಕವಾಗಿ ಮಾನಸಿಕವಾಗಿ ಬಹಳ ಶುದ್ಧತೆಯನ್ನ ಮೇಂಟೈನ್ ಮಾಡ್ಕೊಂಡು ಗಾಯತ್ರಿ ಮಂತ್ರವನ್ನ ಚಾಂಟ್ ಮಾಡ್ಬೇಕು. ಮತ್ತೆ ಅದ್ರದೇ ಆದಂತ ಒಂದು ಸಮಯ ಅಂತ ಇರುತ್ತೆ, ಈ ರೀತಿ ಎಲ್ಲ ಇರುತ್ತೆ. ಸೊ ಇದಕ್ಕೆ ಆ ರೀತಿಯ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಆಗ್ಲಿ ರೆಗ್ಯುಲೇಷನ್ಸ್ ಆಗ್ಲಿ ಇಲ್ಲ. ಓಕೆ ಸೊ ಹಾಗಾಗಿ ಅದನ್ನ ಇದ್ರ ಮೇಲೆ ಬರ್ದಿದ್ದಾರೆ. ಸೊ ದಟ್ ಬರೆಯೋದಷ್ಟೇ ಇಲ್ಲ, ಇದು ನನ್ನ ಹತ್ರ ಯಾರೆಲ್ಲ ತಗೊಂತೀರಾ ನೀವು 3 ಮಂತ್ಸ್ ವರೆಗೂ ಹಾಗೆ ಯೂಸ್ ಮಾಡ್ಬೋದು. ಯಾಕಂದ್ರೆ ನಾನು ಕಂಪ್ಲೀಟ್ ಆಗಿ ಇದನ್ನ ಕ್ಲೆನ್ಸ್ ಮಾಡಿ ಚಾರ್ಜಿಂಗ್ ಎಲ್ಲ ಮಾಡಿ ನಿಮಗೆ ಕೊಡೋದು. ಮಾರ್ಕೆಟ್ ಅಲ್ಲಿ ನೀವೇನು ನೋಡ್ತೀರಾ ಒರಿಜಿನಲ್ಸ್, ಅದು ನೀವು ವೆಬ್ಸೈಟ್ಗಳಲ್ಲಿ ಕೆಲವೊಂದು ಫೇಮಸ್ ವೆಬ್ಸೈಟ್ಗಳಲ್ಲಿ ನೀವು ನೋಡಿದ್ರೆ ಇಷ್ಟು ಹೈಯರ್ ಪ್ರೈಸ್ ಇರುತ್ತೆ. ಬಟ್ ನಾನು ಎಲ್ಲರೂ ಯೂಸ್ ಮಾಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಂದ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್, ನಾನು ತುಂಬಾ ಕಮ್ಮಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಮ್ಯಾಕ್ಸಿಮಮ್ ನನ್ನಿಂದ ಎಷ್ಟು ಮ್ಯಾಕ್ಸಿಮಮ್ ರಿಡಕ್ಷನ್ ಮಾಡೋಕ್ಕಾಗುತ್ತೋ ಅಷ್ಟು ರಿಡಕ್ಷನ್ ಅಲ್ಲಿ ನಾನು ಮಾಡಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ವಿತ್ ಒಂದು ಬ್ಯೂಟಿಫುಲ್ ಗಿಫ್ಟ್. ಒಂದು ಬ್ಯೂಟಿಫುಲ್ ಗಿಫ್ಟ್ ನ ಜೊತೆ, ಕಾಂಪ್ಲಿಮೆಂಟರಿ ಗಿಫ್ಟ್ ನ ಜೊತೆಗೆ ನನ್ನ ಒಂದು ಕ್ಲೈಂಟ್ಸ್ ಯಾರೆಲ್ಲ ಈಗ ಆಲ್ರೆಡಿ ತುಂಬಾ ಜನ ತಗೊಂಡಿದ್ದಾರೆ, ಸೊ ಯಾರೆಲ್ಲ ಈ ವಿಡಿಯೋ ನೋಡಿ ಆರ್ಡರ್ ಮಾಡಕ್ಕೆ ಇಷ್ಟಪಡ್ತೀರಾ ಖಂಡಿತವಾಗ್ಲೂ ನನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ, ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ. ಓಕೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ. ಅಂಡ್ ಹೇಳ್ದೆ ಇದ್ರ ಬಗ್ಗೆ ಹೆಂಗ್ ಯೂಸ್ ಮಾಡಬೇಕು ಏನು ಅಂತದೆಲ್ಲ ನಾನು ನಿಮ್ಗೆ ಯಾರು ಪರ್ಚೇಸ್ ಮಾಡ್ತೀರೋ ಅವ್ರಿಗೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಓಕೆ ಸೊ ಆಮೇಲೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಈಗ ತುಂಬಾ ಜನಕ್ಕೆ ಬೇರೆ ಏನೇನೋ ಸಮಸ್ಯೆ ಇರುತ್ತೆ, ಫಿನಾನ್ಷಿಯಲ್ ಸ್ಟ್ರಗಲ್ ನಡೀತಾ ಇರತ್ತೆ, ಅಥವಾ ಮ್ಯಾರೇಜ್ ಆಗ್ಬಿಟ್ಟು ಡಿಸ್ಪ್ಯೂಟ್ ಆಗಿ ಡಿವೋರ್ಸ್ ತನಕ ಹೋಗಿರತ್ತೆ, ಇಲ್ಲ ಜಾಬ್ ಸಿಗ್ತಾ ಇರಲ್ಲ, ಈ ತರ ಏನೇನೇನೋ ಇರುತ್ತೆ. ಸೊ ನಿಮ್ಗೆ ಆ ರೀತಿ ನಿಮ್ಮ ಒಂದು ಪರ್ಸನಲೈಸ್ ಆಗಿ ಅಂದ್ರೆ ನಿಮ್ಗೆ ಲೈಫ್ ಅಲ್ಲಿ ಯಾವ್ದು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಫಿನಾನ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದ್ಯಾ, ರಿಲೇಶನ್ಶಿಪ್ ಅಲ್ಲಿ ಅಥವಾ ಎರಡರಲ್ಲೂ ಪ್ರಾಬ್ಲಮ್ ಆಗ್ತಿದ್ಯಾ, ಇದನ್ನ ನನ್ಗೆ ಸ್ವಲ್ಪ ಹೇಳಿದ್ರೆ, ನನ್ನ ಹತ್ರ ಕನ್ಸಲ್ಟೇಷನ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಸೂಟೇಬಲ್ ಯಾವ್ದಿದೆ, ಅಥವಾ ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಮಾಡ್ತಾ ಇರ್ತೀರಾ, ಸೊ ಇಂಥವ್ರಿಗೆ ಅದಕ್ಕೆ ಆದಂತ ಒಂದು ಬೇರೆ ಕ್ರಿಸ್ಟಲ್ಸ್ ಇರುತ್ತೆ. ಓಕೆ ಸೊ ಆ ಕ್ರಿಸ್ಟಲ್ಸ್ ನಾನು ನಿಮ್ಗೆ ಸಜೆಸ್ಟ್ ಅನ್ನ ಮಾಡಿ ನಿಮ್ಗೆ ಆ ಕ್ರಿಸ್ಟಲ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಎಲ್ಲಾ ತರ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ. ಸೊ ಮೇಜರ್ಲಿ ಈಗ ನಾನು ಯಾಕೆ ಇದನ್ನ ಪ್ರಮೋಟ್ ಮಾಡ್ತಿದ್ದೇನೆ, ದಿಸ್ ಇಸ್ ಅ ವೆರಿ ಬೇಸಿಕ್ ನೀಡ್, ಹ್ಯೂಮನ್ ನೀಡ್ಸ್ ಅಂತ ಇರುತ್ತಲ್ವಾ. ಸೊ ನನ್ನ ಪ್ರಕಾರ ಇದು ವೆರಿ ಬೇಸಿಕ್. ಅಂದ್ರೆ ಒಂದು ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್ ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ ಕರೆಕ್ಷನ್ ಆಗೋದಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೋಲ್ಮೇಟ್, ಯಾರೆಲ್ಲ ಸೋಲ್ಮೇಟನ್ನ ಅಟ್ರಾಕ್ಟ್ ಮಾಡಿಲ್ಲ ಇಲ್ಲಿವರೆಗೂ, ಲೋನ್ಲಿನೆಸ್ ಅಲ್ಲಿದ್ದೀರಾ, ಆ ಲೋನ್ಲಿನೆಸ್ನ ಹೀಲ್ ಅಪ್ ಮಾಡಿ ನಿಮ್ಮ ರಿಯಲ್ ಸೋಲ್ಮೇಟನ್ನ ಹೆಲ್ಪ್ ಮಾಡೋದಕ್ಕೆ, ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ರೋಸ್ ಕ್ವಾಟ್ಸ್. ಸೊ ಈ ರೋಸ್ ಕ್ವಾಟ್ಸ್ ಇದು ನಾರ್ಮಲ್ಗಿಂತ ತುಂಬ ಬಿಗ್ ಸೈಜ್ ಇದೆ. ಓಕೆ ಸೊ ನೀವು ಸೈಜ್ ಜಾಸ್ತಿ ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಹೋಗ್ತಾ ಹೋಗುತ್ತೆ. ಸ್ಟಿಲ್ ನಾನು ಇದನ್ನ ನಿಮಗೆ 8mm ಬೀಟ್ಸ್ ಏನ್ ಸಿಗುತ್ತಲ್ಲ ಚಾರ್ಜ್ಡ್ ಒರಿಜಿನಲ್, ನಾನು ಹೇಳ್ತಾ ಇರೋದು ಕಂಜಿ ಪಿಂಜಿ ಅಲ್ಲ, ಸಾರಿ ಬಿಕಾಸ್ ತುಂಬಾ ಅದರ ಫೇಕ್ ವೆಬ್ಸೈಟ್ಸ್ಗಳಾಗ್ಬಿಟ್ಟಿದೆ. ಸೊ ಒರಿಜಿನಲ್ ಇದು ಆಸ್ಟ್ರೋಟಾಕ್ ಎಲ್ಲ ನಿಮಗೆ ಗೊತ್ತಿರ್ಬೋದು. ಸೊ ಆ್ಯಂಡ್ ಇನ್ನೊಂದು ವೆರಿ ಫೇಮಸ್ ಇದಿದೆ, ಐ ಡೋಂಟ್ ವಾಂಟ್ ಟು ರಿವೀಲ್ ದಟ್. ಸೊ ಅವರೆಲ್ಲ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಏನು ತರಿಸ್ತಾರೆ, ಆ ಒರಿಜಿನಲ್ ಫ್ಯಾಕ್ಟ್ರಿಯಿಂದ ಒರಿಜಿನಲ್ ಮೇಕರ್ಸ್ ಇಂದ ನಾನು ಇದನ್ನ ತರಿಸ್ತಾ ಇರೋದು. ಓಕೆ ಸೊ ಎಲ್ಲದು ನಾನು ಇದನ್ನೆಲ್ಲ ಯೂಸ್ ಮಾಡ್ತಾ ಮೋರ್ ದನ್ 5 ಇಯರ್ಸ್ ಆಗಿದೆ. ಸೊ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಾನು ಪ್ರಮೋಟ್ ಮಾಡ್ತಿರೋದು, ನಾನು ಸುಮ್ಮನೆ ಪ್ರಮೋಟ್ ಮಾಡ್ತಾ ಇಲ್ಲ ಯಾವುದನ್ನು. ಸೊ ಇದೆಲ್ಲ ಎನರ್ಜಿ ಬೇಸ್ ವರ್ಕ್ ಆಗೋದು. ಓಕೆ ಸೊ ಯಾರಿಗೆಲ್ಲ ಬೇಕು ತಗೊಳ್ಳಿ, ರೋಸ್ ಕ್ವಾಟ್ಸ್ ಇಸ್ ವೆರಿ ಬ್ಯೂಟಿಫುಲ್. ರಿಲೇಶನ್ಶಿಪ್ಗಂತೂ ತುಂಬಾ, ನಿಮ್ಮ ಜೊತೆ ನೀವು ಮಾಡ್ಕೊಳ್ಳುವಂತ ಒಂದು ರಿಲೇಶನ್ಶಿಪ್ ಅದನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್, ತುಂಬಾ ಬೆನಿಫಿಟ್ಸ್ ನಾನು ಹೇಳ್ತಾ ಹೋದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡತ್ತೆ. ಸೊ ಸಾಕಷ್ಟು ಬೆನಿಫಿಟ್ ಇದೆ. ಸೊ ಅದಕ್ಕೆ ನಾನು ಇದೆರಡನ್ನು ತುಂಬಾ ಬೇಸಿಕ್ ಆಗಿಟ್ಟಿರೋದು. ಸೊ ಇದು ಬಂದ್ಬಿಟ್ಟು ಹೇಳಿದ್ನಲ್ಲ 7 ಚಕ್ರ ಕ್ಲೆನ್ಸಿಂಗು. ಸೊ 7 ಚಕ್ರ ಕ್ಲೆನ್ಸ್ ಆಯ್ತು ಅಂತ ಅಂದಾಗ ಸೊ ಲೈಫಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೆ ಯಾವ್ದ್ರಲ್ಲಿ ಲ್ಯಾಕಿಂಗ್ ಇದೆ ಅದನ್ನ ಡಿಲೀಟ್ ಮಾಡಿ ನೀವು ಅಬಂಡೆನ್ಸ್ ಕಡೆ ಹೋಗ್ತೀರಾ.
ಎಕ್ಸಾಂಪಲ್ ಈಗ ಫಿನಾನ್ಷಿಯಲಿ ಲ್ಯಾಕಿಂಗ್ ಫೀಲ್ ಮಾಡ್ತಾ ಇದ್ರೆ ಅಂದ್ರೆ ಆಫ್ಟರ್ ಯೂಸಿಂಗ್ 1 ಮಂತ್ 2 ಮಂತ್ ನಿಮಗೆ ಒಂದು ಆಪರ್ಚುನಿಟೀಸ್ ಕಾಣಿಸಕ್ ಶುರು ಆಗುತ್ತೆ, ಒಂದು ಪಾಸಿಟಿವಿಟಿ ಕಾಣಿಸಕ್ ಶುರು ಆಗುತ್ತೆ. ಸೊ ಒಂದು ಹೋಪ್ ಇಂದ ನೀವು ವರ್ಕ್ ಮಾಡಕ್ ಶುರು ಮಾಡ್ತೀರಾ, ಆಪರ್ಚುನಿಟಿನ ಗ್ರಾಬ್ ಮಾಡೋದನ್ನ ಕಲಿತೀರಾ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರು ಆಗುತ್ತೆ. ಈ ರೀತಿ ಅದು ಎನರ್ಜಿ ವರ್ಕ್ ಮಾಡುತ್ತೆ. ಓಕೆನಾ? ಸೊ ಸಾಕು ಅನ್ಕೊಂತೀನಿ. ಅಂಡ್ ಹೇಳಿದ್ನಲ್ಲ, ನಿಮ್ಗೆ ಪರ್ಸನಲೈಸ್ ಆಗಿ ಬೇರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಕ್ರಿಸ್ಟಲ್ಸ್ ಬೇಕು ಅಂತ ಅಂದ್ರೆ ಖಂಡಿತ ನಾನು ಅದನ್ನು ಕೂಡ ಸಜೆಸ್ಟ್ ಮಾಡ್ತೀನಿ. ನಾನು ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ. ಸೊ ಇದಿಷ್ಟ ಆಯ್ತು. ಸೊ ಈಗ ರಿಲೇಶನ್ಶಿಪ್ಪಿನ ಒಂದು ಏನ್ ಹೇಳಿದೆ, ಸ್ವಿಚ್ ವರ್ಡ್ ಹೇಳ್ಕೊಡ್ತೀನಿ. ರಿಲೇಶನ್ಶಿಪ್ ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳೋದು ಅಂತ ಹೇಳಿದೆ. ಸೊ ಒಂದ್ ಸ್ವಿಚ್ ವರ್ಡ್ ಇವತ್ತು ನಾನು ಹೇಳ್ಕೊಡ್ತೀನಿ. ಟುಗೆದರ್ ಲವ್. ಟುಗೆದರ್ ಲವ್ ಇದನ್ನ ನೀವು ರಿಪೀಟೆಡ್ಲಿ ಹೇಳ್ಬೇಕು 28 ಟೈಮ್ಸ್ ಅಟ್ ಲೀಸ್ಟ್ ಎವ್ರಿ ಡೇ, ಬೆಳಗ್ಗೆ ಮತ್ತೆ ಸಂಜೆ. ಟುಗೆದರ್ ಲವ್. ಓಕೆ. ಸೊ ಇದ್ರ ಜೊತೆಲಿ ಬೋನಸ್ ಆಗಿ ಇನ್ನೊಂದು ಹೇಳ್ತೀನಿ, ಡಿವೈನ್ ಲವ್. ಟುಗೆದರ್ ಲವ್, ಡಿವೈನ್ ಲವ್. ಸೊ ಇದೆರಡನ್ನೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿ, ಬರೀಲೂಬಹುದು ಕೂಡ ನೀವು 28 ಟೈಮ್ಸ್ ಡೈಲಿ, ಬೆಳಗ್ಗೆ ಒಂದ್ಸಲ, ನೈಟ್ ಮಲ್ಗೋಕ್ಕೂ ಮುಂಚೆ ಒಂದ್ಸಲ ಮಾಡಿ, ತುಂಬಾ ಒಳ್ಳೇದು. ಓಕೆ. ಸೊ ಇನ್ನೂ ಏನಾದ್ರು ಇದೇ ರೀತಿ ಬೇರೆ ವಿಷಯಗಳಿಗೆ ಸ್ವಿಚ್ ವರ್ಡ್ಸ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ಇದೆರಡು ನಾನು ನಿಮ್ಗೆ ತೋರಿಸಿದ್ದು ನಾನು ಪರ್ಸನಲಿ ಆಲ್ರೆಡಿ ಯೂಸ್ ಮಾಡಕ್ ಶುರು ಮಾಡಿರೋದು. ನೋಡಿ, ಈ ಒಂದು ಪ್ರಾಡಕ್ಟ್ ಏನಿದೆ ಅಲ್ಲ, ಇದು ತುಂಬಾ ಸ್ಪೆಷಲ್ ಆಗಿದೆ, ತುಂಬಾ ಒರಿಜಿನಲ್ ಪ್ರಾಡಕ್ಟ್ ಇದು ನಾನು ತರಿಸಿರೋದು. ಅಂಡ್ ಈ ತಾರಾ ಮಂತ್ರ ಬರ್ದಿರೋದು ಇದೆಯಲ್ಲ, ಇದು ನಿಮಗೆ ತುಂಬಾನೇ ಕಾಸ್ಟ್ಲಿ. ನೀವು ಬೇರೆ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ, ಇದು ತುಂಬಾ ಕಮ್ಮಿ ಸಿಗೋದು. ಬಟ್ ಹಂಗೂ ನಿಮಗೆ 1 ಅಥವಾ 2 ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಆ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ತುಂಬಾನೇ ಕಾಸ್ಟ್ಲಿ. ನಾನು ತುಂಬಾ ರೀಸನೇಬಲ್ ಕೊಡ್ತೀನಿ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಶಿಪ್ಪಿಂಗ್ ಚಾರ್ಜಸ್ ನಾನು ಹಾಕ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಒಂದು ಕಾಂಪ್ಲಿಮೆಂಟರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಖುಷಿಯಾಗಿರ್ಬೇಕು ಅಲ್ವಾ? ನಾವು ಹ್ಯಾಪಿನೆಸ್ ಒಬ್ರಿಗೆ ಕೊಟ್ಟರೆ ತಾನೇ ನಮಗೂ ವಾಪಸ್ ಅದೇ ಹ್ಯಾಪಿನೆಸ್ ಸಿಗೋದು. ಸೊ ಆ ಒಂದು ಇಂಟೆನ್ಷನ್ ಇಂದ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನ ಗ್ರಾಬ್ ಮಾಡ್ಕೊಳ್ಳಿ. ಆಲ್ರೆಡಿ ತುಂಬಾ ಜನ ಲಾಸ್ಟ್ ಟೈಮ್ ಕೇಳಿದ್ರು, ಅವಾಗ ಸ್ಟಾಕ್ ಔಟ್ ಆಗಿತ್ತು. ಸೊ ಮತ್ತೆ ಈಗ ರೀಸ್ಟಾಕ್ ಮಾಡಿದೀನಿ. ಸೊ ವೆರಿ ಲಿಮಿಟೆಡ್ ಪೀಸ್ ಅಷ್ಟೇ ಸಿಗ್ತಾ ಇರೋದು. ಫ್ಯಾಕ್ಟ್ರಿಯಲ್ಲೂ ಕೂಡ ತುಂಬಾ ಇದಾಗಿರೋದ್ರಿಂದ, ಆರ್ಡರ್ಸ್ ಜಾಸ್ತಿ ಆಗಿರೋದ್ರಿಂದ ಅವರು ತುಂಬಾ ಅಂದ್ರೆ ಈಗ ಸಾಕಷ್ಟು ಲಕ್ಷಗಟ್ಟಲೆ ಸೆಲ್ ಆಗುವಂತ ಒಂದು ವೆಬ್ಸೈಟ್ ಗಳಿಗೆ ಮಾತ್ರನೇ ಅವ್ರು ಕೊಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿ ಹೈ ಪ್ರೈಸಿಗೆ ಸೆಲ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಯೋಚನೆ ಮಾಡಿ ಗ್ರಾಬ್ ಮಾಡ್ಕೊಳ್ಳಿ. ಓಕೆ. ಇದು 7 ಚಕ್ರ, ಇದು ರೋಸ್ ಕ್ವಾಟ್ಸ್. ನಿಮಗೇನು ಗೊತ್ತಾಗಿಲ್ಲ ಅಂತಂದ್ರೆ ಸ್ಕ್ರೀನ್ ಶಾಟ್ನ ತಗೊಂಡ್ಬಿಟ್ಟು ನನಗೆ ಕಳಿಸಿದ್ರು ಸಾಕು. ಓಕೆ. ಸೊ ಇನ್ನೇನಾದ್ರೂ ಬೇರೆ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು, ಬೇರೆ ಏನು ಏಂಜಲ್ ನಂಬರ್ಸ್ ಆಗಿರ್ಬೋದು, ಅಥವಾ ಬೇರೆ ಏನಾದ್ರೂ ಈ ರೀತಿ ಚೀಟ್ ಕೋಡ್ಸ್ ಬೇಕು, ಆ ಥರ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ಇನ್ಫಾರ್ಮೇಶನ್ ನ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಾನು ನೆಕ್ಸ್ಟ್ ಏನು ಮೇ ಬಿ ಜಾಬ್ ಬಗ್ಗೆ ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ವಿಲ್ ಸಿ. ಅಂಡ್ ಒಂದು ಹೊಸ ಡೆಕ್ ಬಂದದ, ಆ ಡೆಕ್ ಮೇಲೆ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡ್ತೀನಿ, ಎರಡರಲ್ಲಿ ಯಾವ್ದಾದ್ರು ಒಂದು ಆದಷ್ಟು ಬೇಗ ವಿಡಿಯೋನ ನಾನು ತರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ನ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತೋದನ್ನ ಮರಿಬೇಡಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಬ್ಯೂಟಿಫುಲ್ ವೀಕ್. ರಾಧೆ ರಾಧೆ. ಬಾಯ್.